ವಿಡಿಯೋದಲ್ಲಿ ಕೆಲವ್ರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಮತ್ತು ಮದುವೆ ತುಂಬಾ ನಿಧಾನ ಆಗ್ತಾ ಇರುತ್ತೆ. ಅವ್ರು ಯಾವುದೇ ಡಿಸಿಷನ್ ತೊಗೊಂಡ್ರೂ ಕೂಡ ಅದು ತಪ್ಪಾಗಿರುತ್ತೆ. ತುಂಬ ಅಂದರೆ ತುಂಬ ಕಾನ್ಫಿಡೆನ್ಸ್ ಆಗಿದ್ದರೂ ಕೂಡ ಇದು ಹಾಗೇ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ರೂ ಕೂಡ ಆ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಇಂಥವ್ರಿಗೆ ಸಕ್ಸಸ್ ಅನ್ನೋದು ಸಿಗೋದೇ ಇಲ್ಲ. ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಅದರಲ್ಲಿ ಲಾಭ ಅನ್ನೋದೇ ಇರೋದಿಲ್ಲ. ಪ್ರತಿ ಸಲ ಕೂಡ ಲಾಸ್ ಆಗ್ತಾ ಇರುತ್ತೆ. ಇನ್ನು ಮದುವೆನೇ ಆಗೋದಿಲ್ಲ, ಮಕ್ಕಳೇ ಆಗೋದಿಲ್ಲ, ಮದುವೆ ಆದರೂ ಕೂಡ ಅವ್ರ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ. ಹೀಗೆ ನಾನಾ ರೀತಿಯ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಇಂಥ ಸಮಸ್ಯೆಗಳು ಇರೋರಿಗೆ ಕುಜ ಮತ್ತು ರಾಹು ದೋಷಗಳು ಇದ್ದೇ ಇರುತ್ತೆ ಅಂತಲೇ ಅರ್ಥ. ಈ ದಿನ ತುಂಬಾ ಎಲ್ರಿಗೂ ಕೂಡ ಉಪಯೋಗ ಆಗುವಂಥ ವಿಡಿಯೋನೇ ಇದು. ಕುಜ ಮತ್ತು ರಾಹು ಸಂಧಿ ಪರಿಹಾರ ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಯಾವ್ಯಾವ ಸಮಸ್ಯೆಗೆ ಈ ದೋಷ ಬರುತ್ತೆ, ಇದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ದೋಷಗಳನ್ನು ಕಂಡಿಡ್ಕೋಬೇಕು. ಈ ರೀತಿ ದೋಷ ಅಂದರೆ ಎಲ್ರಿಗೂ ಇದೇ ದೋಷ ಇರುತ್ತೆ ಅಂತಲೇ ಅರ್ಥ ಅಲ್ಲ. ಆಗಲೇ ಹೇಳ್ದಂಗೆ ಈ ಥರ ಸಮಸ್ಯೆಗಳು ಏನಾದರೂ ಇತ್ತು ಅಂದರೆ ಮೊದಲು ನೀವು ಜಾತಕವನ್ನು ನಿಮ್ಮ ಜ್ಯೋತಿಷ್ಯರ ಹತ್ರ ತೋರಿಸ್ಬೇಕಾಗುತ್ತೆ. ಅವರು ಕುಂಡಲಿಯನ್ನು ಹಾಕಿಬಿಟ್ಟು ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಯಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ನಿಮಗೆ ಪರಿಹಾರವನ್ನು ಹೇಳ್ತಾರೆ. ಅಂದರೆ ದೋಷಗಳಿದೆಯಾ ಇಲ್ವಾ, ಅಥವಾ ಈ ಒಂದು ಸಮಸ್ಯೆಗೆ ಬೇರೆ ಏನು ಕಾರಣ ಇರ್ಬೋದು ಅನ್ನೋದನ್ನು ತೋರಿಸ್ತಾರೆ. ಹಂಗಾಗಿ ಈ ಒಂದು ಕುಜ ಮತ್ತು ರಾಹು ಸಂಧಿ ಶಾಂತಿ ಪರಿಹಾರ ಪೂಜೆ ಅಂದರೆ ಏನು, ಯಾವ ರೀತಿ ಈ ಒಂದು ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಬೇಕು, ಮತ್ತು ಯಾವ ಸಮಯದಲ್ಲಿ ಈ ಪರಿಹಾರವನ್ನು ಅಂದರೆ ಶಾಂತಿ ಪೂಜೆನ ಮಾಡಿಸ್ಕೋಬೇಕು, ಈ ಒಂದು ಪೂಜೆಯ ವಿಧಾನ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರಿಗಾದರೂ ಈ ಥರ ಜೀವನದಲ್ಲಿ ಇಂಥ ಸಮಸ್ಯೆಗಳು ಇದೆ ಅಂತ ಅಂದರೆ ಆಗಲೇ ಹೇಳ್ದಂಗೆ ನಿಮ್ಮ ಜಾತಕವನ್ನು ತೊಗೊಂಡೋಗ್ಬಿಟ್ಟು ಒಂದ್ಸಲ ತೋರಿಸ್ಕೊಳ್ಳಿ, ಅಥವಾ ಜಾತಕವನ್ನು ಬರೆಸ್ಕೊಳ್ಳಿ. ಇಲ್ಲ ಅಂದರೆ ಅಂಥವರು ನಿಮ್ಮ ಹುಟ್ಟಿರುವ ಡೇಟು ಟೈಮಿಂಗ್ಸ್ನ ಇದಿಷ್ಟನ್ನು ಬರ್ಕೊಂಡೋಗಿ ತೊಗೊಂಡೋಗಿ ಕೊಟ್ಟರು ಕೂಡ ಜ್ಯೋತಿಷ್ಯಗಳು ಅದರ ಪ್ರಕಾರ ಕುಂಡಲಿಯನ್ನು ಹಾಕ್ತಾರೆ. ನಿಮಗೆ ದೋಷ ಇದೆಯಾ ಇಲ್ವಾ, ಮತ್ತು ಇದೆ ಅಂತ ಅಂದರೆ ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ದುಡುಕಿನ ಸ್ವಭಾವ, ಆತುರದ ನಿರ್ಧಾರಗಳು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆ ವ್ಯಕ್ತಿಯ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ನಾವು ಹಣಕಾಸಿನ ಬಗ್ಗೆ, ಆರೋಗ್ಯ ಸಮಸ್ಯೆ, ರಕ್ತಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಅಗ್ನಿಗವಡ, ವಿದ್ಯಾಭ್ಯಾಸಕ್ಕೆ ತುಂಬಾ ಅಡೆತಡೆಗಳು, ಸಾಕಷ್ಟು ಅವಮಾನಗಳನ್ನು ಎದುರಿಸಬೇಕಾಗುತ್ತೆ. ಮತ್ತು ಶಸ್ತ್ರಚಿಕಿತ್ಸೆಗಳು, ತುಂಬ ಆಪ್ತರನ್ನು ಕಳ್ಕೊಳ್ಳುವಂಥದ್ದು, ಭೂಮಿಗೆ ಸಂಬಂಧಪಟ್ಟಂತಹ ತುಂಬಾ ನಷ್ಟಗಳನ್ನು ಅನುಭವಿಸುವಂಥದ್ದು, ಅಂದರೆ ಆಸ್ತಿ ವಿಚಾರಗಳಲ್ಲಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆ, ಅಪಘಾತಗಳು, ಹೀಗೆ ಹಾಗಾಗಿ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಅಂದರೆ ಮೊದಲು ಜಾತಕವನ್ನು ತೋರಿಸ್ಕೋಬೇಕು. ನಿಮ್ಮ ದಶಭುಕ್ತಿ ಯಾವುದಿದೆ ಅನ್ನೋದನ್ನು ನೋಡ್ಕೋಬೇಕು. ಕುಜದೋಷ ನಡೀತಾ ಇದೆ ಅಂತ ಅಂದರೆ ಅದರ ನಂತರ ಯಾವ ದಶೆ ಪ್ರಾರಂಭ ಆಗುತ್ತೆ ಅಂತ ನೀವು ನೋಡ್ಕೋಬೇಕು. ಕುಜಗ್ರಹ ಅಂದರೆ ಮಂಗಳ ಗ್ರಹ. ಮಂಗಳ ಗ್ರಹವನ್ನು ನಾವು ಕುಜಗ್ರಹ ಅಂತ ಹೇಳ್ತೀವಿ. ಯಾರಿಗಾದ್ರೂ ಜಾತಕದಲ್ಲಿ ಮಂಗಳ ದೋಷ ಇದೆ ಅಂತ ಅಂದರೆ ಅದನ್ನು ಕುಜದೋಷ ಅಂತ ಹೇಳ್ತಾರೆ. ಅಂಥವ್ರಿಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದೇ ಇರುತ್ತೆ. ಈ ಒಂದು ಕುಜದೋಷ ಏನಾದರೂ ಪ್ರಾರಂಭ ಆಗ್ತಾ ಇದೆ ಅಂತ ಅಂದರೆ ಅದರ ಮುನ್ಸೂಚನೆಯಾಗಿ ಆ ವ್ಯಕ್ತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅಂದರೆ ಆ ವ್ಯಕ್ತಿಯ ಒಂದು ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ. ಆತನ ತಾಳ್ಮೆ, ಧೈರ್ಯ, ಉತ್ಸಾಹ ಇವುಗಳ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ಅದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ. ಎಷ್ಟೋ ಸಲ ನಾವು ಒಂದೇ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದರಲ್ಲಿ ಕನ್ಫ್ಯೂಷನ್ ಮಾಡಲಾ ಬೇಡವಾ, ಮುಂದೆ ಹೋಗ್ಲಾ ಬೇಡವಾ, ಈ ರೀತಿ ನಮ್ಮ ಉತ್ಸಾಹವನ್ನು ಕಡಿಮೆ ಮಾಡುವಂಥ ಕೆಲಸ ಕುಜಗ್ರಹ, ಕುಜದೋಷ ಪ್ರಾರಂಭ ಆಗುವಂಥ ಸಮಯದಲ್ಲಿ ಆಗ್ತಾ ಇರುತ್ತೆ. ಕುಜ ದಶೆ ನಂತರ ರಾಹು ದಶೆ ಪ್ರಾರಂಭ ಆಗುತ್ತೆ ಅನ್ನುವಾಗ ಇನ್ನೇನು 2 ತಿಂಗಳಲ್ಲಿ ಕುಜ ದಶೆ ಮುಕ್ತಾಯ ಆಗ್ತಾ ಇದೆ ಅಂತ ಅನ್ನೋ ಸಮಯದಲ್ಲಿ ಈ ಒಂದು ಸಂಧಿ ಶಾಂತಿ ಪರಿಹಾರ ಪೂಜೆನ ಮಾಡ್ಕೋಬೇಕು. ಅಂದರೆ ನಿಮ್ಮ ಜಾತಕದಲ್ಲಿ ಕುಜ ದಶೆ ಮುಗಿಯೋದಕ್ಕೆ 48 ದಿನ ಮೊದಲು ಈ ಒಂದು ಶಾಂತಿ ಪರಿಹಾರ ಪೂಜೆಗಳನ್ನು ಮಾಡ್ಕೋಬೇಕು. ಪೂಜೆಗಳು ಕೂಡ ತುಂಬಾ ಸುಲಭವಾಗಿರುತ್ತೆ. ನೀವು ಜಾತಕವನ್ನು ತೋರಿಸಿದಾಗ ಅದರಲ್ಲಿ ದೋಷದ ಪರಿಣಾಮ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಪರಿಹಾರ ಪೂಜೆನ ಮಾಡಿಸ್ತಾರೆ. ಸಾಮಾನ್ಯವಾಗಿ ಕೆಲವೊಂದಕ್ಕೆ ಮನೆಯಲ್ಲೇ ನಾವು ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದನೇ ದೋಷ ಪರಿಹಾರ ಆಗಿಬಿಡುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವರ ದರ್ಶನ ಮಾಡಬೇಕು, ಇಷ್ಟು ವಾರ ಅಂತ ಹೇಳ್ತಾರೆ, ಅದರಿಂದನೇ ಪರಿಹಾರ ಆಗಿಬಿಡುತ್ತೆ. ಕೆಲವ್ರಿಗೆ ಮಾತ್ರ ಹೋಮ ಹವನಗಳು ಅಥವಾ ನವಗ್ರಹ ಶಾಂತಿ ಇಂತಹ ಪೂಜೆಗಳನ್ನು ಹೇಳ್ತಾರೆ. ಎಲ್ರಿಗೂ ಕೂಡ ಒಂದೇ ಥರದ ಪೂಜೆಗಳು ಅವಶ್ಯಕತೆ ಇರೋದಿಲ್ಲ.
ಸಾಕಷ್ಟು ಜನ ಸಂಸ್ಕಾರ ಪೂಜೆಗಳನ್ನು ಮಾಡಿಸ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ನಮಗೆ ಏನೂ ಪ್ರಯೋಜನ ಆಗಿಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಆದರೆ ಅದರ ಪ್ರಕಾರ ನಡ್ಕೋಬೇಕು. ಕೆಲವೊಂದಕ್ಕೆ ಹೇಳ್ತಾರೆ ಮಂಗಳವಾರ ನಾನ್ ವೆಜ್ಜನ್ನು ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಆದರೆ ತುಂಬ ಜನ ಇದನ್ನು ಪಾಲಿಸೋದಿಲ್ಲ. ನಾವು ಯಾವುದೇ ಪೂಜೆ ಮಾಡಲಿ, ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ಗಣಪತಿ ಹೋಮ, ಗಣಹೋಮ ಮತ್ತು ಮೃತ್ಯುಂಜಯ ಹೋಮ, ಈ ಥರ ಏನೆಲ್ಲ ಮಾಡಿಸಿದ್ರು ಕೂಡ ಇನ್ನೂ ಕೂಡ ಆ 48 ದಿನ ಆ ದೇವರ ಒಂದು ಶಕ್ತಿ ಅನ್ನೋದು ಮನೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ 48 ದಿನ ಸಾತ್ವಿಕ ಆಹಾರವನ್ನು ತಗೋಬೇಕು. ನಾನ್ ವೆಜ್ಜನ್ನು ತಿನ್ನಬಾರ್ದು. ಒಂದು ತರಕಾರಿಗಳನ್ನು ಹೇಳ್ತಾರೆ, ಅದನ್ನು ಜೀವನ ಪರ್ಯಂತ ತಿನ್ನಬಾರ್ದು. ಈ ಒಂದಿಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಮಾತ್ರನೇ ನಮಗೆ ಮಾಡಿಸಿರುವಂಥ ಪೂಜೆಯ ಫಲಗಳು ಸಿಗೋದು. ಇಂತಹ ಪರಿಹಾರ ಪೂಜೆಗಳನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ಮಾಡ್ತಾರೆ ಅಂತ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ರಾಮೇಶ್ವರಂ, ಗೋಕರ್ಣ, ಗಯಾ ಕ್ಷೇತ್ರಗಳಲ್ಲಿ ಮಾಡಿಸ್ಬೋದು. ಸಮುದ್ರ ತೀರದಲ್ಲಿ, ನದಿ ತೀರಗಳಲ್ಲಿ ಮಾಡಿಸೋದ್ರಿಂದ ತುಂಬಾ ಬೇಗ ದೋಷಗಳು ಪರಿಹಾರ ಆಗ್ತವೆ. ಕೇವಲ ಪರಿಹಾರ ಮಾಡಿಸ್ಕೊಂಡ್ರೆ ದೊಡ್ಡ ವಿಚಾರ ಅಲ್ಲ. ಪರಿಹಾರ ಆದ ನಂತರ ಕೆಲವೊಂದಷ್ಟು ನಿಯಮಗಳನ್ನು ಅವ್ರು ಹೇಳ್ತಾರೆ. ಜೀವನ ಪರ್ಯಂತ ಅದನ್ನು ಪಾಲಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ. ಆಗಲೇ ಹೇಳ್ದಂಗೆ 48 ದಿನ ಆ ಒಂದು ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ನಾವು ಸಾತ್ವಿಕ ಆಹಾರವನ್ನು ತಗೋಬೇಕು. ನಾನ್ ವೆಜ್ಜನ್ನು ತಿನ್ನಬಾರ್ದು. ಮತ್ತು ಒಂದು ತರಕಾರಿಗಳನ್ನು ಕೂಡ ಹೇಳ್ತಾರೆ, ಅದನ್ನು ಜೀವನ ಪರ್ಯಂತ ತಿನ್ನಬಾರ್ದು. ಈ ರೀತಿ ನಾವು ಪಾಲಿಸ್ಕೊಂಡು ಹೋಗಬೇಕು. ಕುಜ ಮತ್ತು ರಾಹು ಗ್ರಹಗಳಿಗೆ ಮಿತ್ರ ಮತ್ತು ಶತ್ರು ಗ್ರಹಗಳು ಯಾವುದು? ನಾವು ಯಾವ ದೇವರನ್ನು ಹೆಚ್ಚಾಗಿ ಪೂಜೆ ಮಾಡೋದ್ರಿಂದ ಈ ಒಂದು ದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜಗ್ರಹಕ್ಕೆ ಮಿತ್ರ ಮತ್ತು ಶತ್ರು ಗ್ರಹಗಳು ಯಾವ್ಯಾವುದು ಅಂತ ಅಂದರೆ, ಕುಜನಿಗೆ ಬುಧ ಗ್ರಹ ಒಂದೇ ಶತ್ರು ಗ್ರಹ ಆಗಿರುತ್ತೆ. ಇನ್ನು ಚಂದ್ರ, ಸೂರ್ಯ ಮತ್ತು ಗುರುಗ್ರಹ ಸ್ನೇಹಿತರಾಗಿರ್ತಾರೆ. ಇನ್ನು ರಾಹು ಗ್ರಹಕ್ಕೆ ಸೂರ್ಯ ಮತ್ತು ಚಂದ್ರ ಶತ್ರು ಗ್ರಹಗಳಾಗಿರ್ತಾರೆ. ಗುರು, ಶುಕ್ರ ಮತ್ತು ಶನಿ ಗ್ರಹಗಳು ಸ್ನೇಹಿತರಾಗಿರ್ತಾರೆ. ಇಬ್ರಿಗೂ ಕೂಡ ಗುರುಗ್ರಹ ಸ್ನೇಹಿತರಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಾಗಿ ಗುರುಗಳ ಆರಾಧನೆ ಮಾಡೋದ್ರಿಂದ ಯಾವುದೇ ಗ್ರಹಗಳ ದೋಷಗಳನ್ನು, ಅದರಿಂದ ಆಗುವಂಥ ಪರಿಣಾಮಗಳನ್ನು ನಾವು ಪರಿಹಾರ ಮಾಡ್ಕೋಬೋದು. ಗುರುಗಳು ಅಂತ ಅಂದರೆ ರಾಯರೇ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ದಕ್ಷಿಣ ಮೂರ್ತಿ, ಬೃಹಸ್ಪತಿಗಳು, ಹೀಗೆ ನಮ್ಮ ಇಷ್ಟದ ಗುರುಗಳ ಆರಾಧನೆಯನ್ನು ನಾವು ಹೆಚ್ಚಾಗಿ ಮಾಡಬೇಕು. ಅರಳಿ ಮರ ಪ್ರದಕ್ಷಿಣೆ, ಅಶ್ವತ್ಥ ಮರ ಪ್ರದಕ್ಷಿಣೆ ಮಾಡುವಂಥದ್ದು. ಅರಳಿ ಮರ ಪ್ರದಕ್ಷಿಣೆ ಮಾಡುವಂಥ ಸಮಯದಲ್ಲಿ ಮನೆಯಿಂದಲೇ ಕಡಲೆಕಾಳು ಮತ್ತು ಬೆಲ್ಲವನ್ನು ತೊಗೊಂಡೋಗ್ಬೇಕು. ಅರಳಿ ಮರದ ಬುಡಕ್ಕೆ ಹಾಕಬೇಕು. ಅಲ್ಲಿರುವಂಥ ಕಪ್ಪು ಇರುವೆಗಳು ಅದನ್ನು ತಿಂತಾವೆ. ಅಷ್ಟೇ ಅಲ್ಲದೆ ದೇವಸ್ಥಾನಗಳಿಗೆ ಹೋದಾಗ, ಅಂದರೆ ಕೆಲವು ಅರಳಿ ಮರ, ಅಶ್ವತ್ಥ ಕಟ್ಟೆ ಹತ್ತಿರದಲ್ಲಿ ಇರೋದಿಲ್ಲ ಅಂಥವರು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿಗೂ ಕೂಡ ಕಡಲೆಕಾಳು, ಒಣಗಿರುವಂಥ ನಾಟಿ ಕಡಲೆಕಾಳು, ಬೆಲ್ಲ, ನಿಮ್ಮಿಷ್ಟ ಎಷ್ಟಾದರೂ ಸರಿ, ಶಕ್ತಿಗೆ ಅನುಸಾರ ಬೆಲ್ಲ ತೊಗೊಂಡೋಗ್ಬಿಟ್ಟು ಕೊಡಬೇಕು. ಒಂದು 5 ವಾರ, 9 ವಾರ, ಈ ರೀತಿ ಶಕ್ತಿಗೆ ಅನುಸಾರ ನಿಮಗೆ ಎಷ್ಟು ವಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟೂ ವಾರ ತೊಗೊಂಡೋಗಿ ಕೊಟ್ಟು ನಿಮ್ಮ ಹೆಸರುಗಳಲ್ಲಿ ಅರ್ಚನೆ ಮಾಡಿಸ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ಹಾಗೆ ಗುರುಗಳ ಸ್ತೋತ್ರಗಳನ್ನು ಪಠನೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದನೂ ಕೂಡ ಸಮಸ್ಯೆಗಳು ಅಲ್ಲಿಂದನೇ ನಿವಾರಣೆ ಆಗುತ್ತೆ. ಇನ್ನು ಈ ಒಂದು ಪೂಜೆಗಳನ್ನು ಯಾವ ರೀತಿ ಮಾಡ್ಕೋಬೇಕು, ಈ ಒಂದು ಪರಿಹಾರ ಪೂಜೆಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಕುಜ, ರಾಹು ಸಂಧಿಶಾಂತಿ ಹೋಮಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ನಕಾರಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡ್ಕೋಬೋದು. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ, ವೈವಾಹಿಕ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳು ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ದುರ್ಬಲ ಜಾತಕ ಹೊಂದಿದ್ರೂ ಕೂಡ ದೋಷಗಳು ಏನೇ ಇದ್ದರೂ ಪರಿಹಾರ ಆಗುತ್ತೆ. ಮಾನಸಿಕ ಆರೋಗ್ಯ, ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚು ಮಾಡಲಾಗುತ್ತೆ. ಇನ್ನು ಕುಜ ರಾಹು ಸಂಧಿಶಾಂತಿಯ ಪೂಜೆಯ ವಿಧಾನ ಹೇಗಿರುತ್ತೆ, ಎಷ್ಟು ಸಮಯ ಬೇಕಾಗುತ್ತೆ ಅಂತಂದರೆ ಕನಿಷ್ಠ ಪಕ್ಷ 3 ಗಂಟೆಗಳ ಕಾಲ ಈ ಒಂದು ಪರಿಹಾರ ಪೂಜೆ ನಡೆಯುತ್ತೆ. ಮೊದಲು ಕುಜ ರಾಹು ಸಂಧಿಶಾಂತಿ ಪೂಜೆಯ ಸಂಕಲ್ಪ ಇರುತ್ತೆ. ನಂತರ ವಿನಾಯಕನ ಪೂಜೆ, ಆನಂತರ ಕಳಶದ ಪೂಜೆ, ಆನಂತರ ನವಗ್ರಹದ ಜಪ, ಕುಜನ ಜಪ, ರಾಹು ಜಪ, ನವಗ್ರಹ ಪೂರ್ವ ಕುಜ ರಾಹು ಹೋಮ ಮತ್ತು ಪೂರ್ಣಾಹುತಿ, ನಂತರ ಪ್ರಸಾದ ವಿತರಣೆ. ಇದಿಷ್ಟು ಪೂಜೆಗಳು ಕೂಡ ಒಳಗೊಂಡಿರುತ್ತೆ. ಇನ್ನು ಪರಿಹಾರ ಪೂಜೆನ ನಾನು ಆಗಲೇ ತಿಳಿಸಿರುವಂತೆ ಯಾವುದೇ ಕ್ಷೇತ್ರದಲ್ಲಿ ಬೇಕಾದರೂ ನೀವು ಮಾಡಿಸ್ಕೋಬೋದು. ಆದರೆ ಯಾವ ವ್ಯಕ್ತಿಗೆ ದೋಷ ಇದೆ, ಯಾವ ವ್ಯಕ್ತಿಗೆ ನೀವು ಪೂಜೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರ ಒಂದು ಜನ್ಮ ನಕ್ಷತ್ರ ಯಾವುದಿರುತ್ತೆ ಆ ದಿನ ಈ ಪೂಜೆನ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಬೇಗನೆ ಪರಿಣಾಮ ಬೀರುತ್ತೆ. ದೋಷಗಳು ಏನೇ ಇದ್ದರೂ ಕೂಡ ತುಂಬ ಬೇಗ ನಿವಾರಣೆ ಆಗಿಬಿಡುತ್ತೆ.
ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಅವರ ಜನ್ಮ ನಕ್ಷತ್ರ ಯಾವುದಿರುತ್ತೋ ಅಂದರೆ ಯಾವ ದಿನ ಇರುತ್ತೋ ಆ ದಿನನ ಈ ಪರಿಹಾರ ಪೂಜೆಗಳನ್ನು ಮಾಡಿಸ್ಕೋಬೇಕು. ತುಂಬ ಜನ ಅವರವರ ಜಾತಕ ಜ್ಯೋತಿಷ್ಯಗಳಿಗೆ ತೋರಿಸೋದಕ್ಕೆ ಹೆದರ್ಕೊಳ್ತಾರೆ. ಏನು ದೋಷ ಇದೆ ಅಂತ ಹೇಳಿಬಿಡ್ತಾರೋ, ಯಾವ ಪೂಜೆ ಮಾಡಿಸಿ ಅಂತ ಹೇಳ್ತಾರೋ, ಎಷ್ಟು ದುಡ್ಡು ಖರ್ಚಾಗುತ್ತೋ ಅಂತ. ನಮ್ಮ ಕಷ್ಟಕ್ಕಿಂತ ದುಡ್ಡು ಹೆಚ್ಚಲ್ಲ ಅಲ್ವಾ? ಯಾವುದೇ ದೋಷ ಇಲ್ಲದೆ ಜೀವನ ಚೆನ್ನಾಗಿದ್ದರೆ ಆ ದುಡ್ಡನ್ನು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಕೋಬೋದು. ಇದು ನಿಜ ತಾನೇ? ಆರೋಗ್ಯ ಚೆನ್ನಾಗಿರಬೇಕು, ಮುಖ್ಯವಾಗಿ ಕುಟುಂಬ ಚೆನ್ನಾಗಿರಬೇಕು ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು. ಆಗ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇದೆ ಕುಟುಂಬದಲ್ಲಿ ಅನಿಸಿದ ತಕ್ಷಣ ಹೋಗ್ಬಿಟ್ಟು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಏನಾದರೂ ದೋಷಗಳಿದ್ರೆ ಅಲ್ಲಿಂದನೇ ನಿವಾರಣೆ ಮಾಡ್ಕೋಬೋದು. ಇನ್ನು ಹೆಚ್ಚಿನ ಮಾಹಿತಿ ನೀವು ತೋರಿಸ್ಕೋಬೇಕು ಅಂತ ಅಂದರೆ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ನಿಮ್ಮ ಪ್ರಕಾರ ಜ್ಯೋತಿಷಿಗಳ ಮೂಲಕ ನಿಮ್ಮ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೋಬೇಕು. ನಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಹೆಚ್ಚಾಗಿ ನಾವು ಗುರುಗಳ ಆರಾಧನೆ ಮಾಡಬೇಕು. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳೋದು ಕೇಳೋದ್ರಿಂದ ಖಂಡಿತವಾಗ್ಲೂ ಎಷ್ಟೋ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಉಪಯೋಗ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.